ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಸ್ ವಿತ್ ವೆಂಕಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಿದ್ದೀನಿ. ಸೊ ಇವತ್ತು ನಾನು ನಿಮ್ಮ ಮುಂದೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮಾತಾಡೋಕೆ ಬಂದಿದ್ದೀನಿ. ಅದೇನಂದ್ರೆ ಲಾಸ್ಟ್ 2 months ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಈ ಇಮಿಗ್ರೇಷನ್ ರಿಲೇಟೆಡ್ ಚೇಂಜಸ್ ಅನೌನ್ಸ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಮಾತಾಡೋಣ. ಅದು ನಮ್ಮ ಇಂಡಿಯನ್ಸ್ಗೆ ಅಂಡ್ ಅದರ್ ಕಂಟ್ರಿ ಜನರಿಗೆ ಯಾವ ತರ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಹೇಳಿ. ಸೊ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಇವಾಗ ಮಾತಾಡ್ಕೊಳ್ಳೋಣ. ಸೊ ಅದಕ್ಕೆ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಒಂದು ಚಿಕ್ಕ ಸಪೋರ್ಟ್ ಇರಲಿ ನಿಮ್ಮ ಕಡೆಯಿಂದ ಅಂತ ಕೇಳ್ಕೊಳ್ತೇನೆ. ಅಂಡ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ನಾವು. ಸೊ ಫ್ರೆಂಡ್ಸ್, ಆಗ್ಲೇ ಹೇಳ್ದಂಗೆ ದೇರ್ ಆರ್ 3 ಮೇಜರ್ ಇಮಿಗ್ರೇಷನ್ ರಿಲೇಟೆಡ್ ಚೇಂಜಸ್ ರೀಸೆಂಟ್ ಆಗಿ 2 months ಅಲ್ಲಿ ಆಗಿದೆ. ಅದು ಡೊನಾಲ್ಡ್ ಟ್ರಂಪ್ ಅವರು ಅವರ ಅಧಿಕಾರದಲ್ಲಿ ಇದ್ದಾಗ. ಸೊ ಒನ್ ಬೈ ಒನ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ಒನ್ September 19. ಸೊ ಮೋಸ್ಟ್ ಆಫ್ ದ ಪೀಪಲ್ ಆಲ್ರೆಡಿ ಗೊತ್ತಿರುತ್ತೆ ಏನು ಅಂತ. ಈ H1B ವೀಸಾ ಫೀಸ್ ನ ಇನ್ಕ್ರೀಸ್ ಮಾಡಿದ್ದಾರೆ. $1,00,000 ಫೀಸ್ ಕಟ್ಟಿದ್ರೇನೆ H1B ವೀಸಾ ಬರುತ್ತೆ. ಸೊ ಇದು ಫಸ್ಟ್ ಒನ್. ಅಂಡ್ ಇದ್ರ ಬಗ್ಗೆ ಫಸ್ಟ್ ನಾವು ಮಾತಾಡ್ಕೊಳ್ಳೋಣ. H1B ವೀಸಾ ಅಂದ್ರೆ ಏನು ಅಂದ್ರೆ, ಸೊ ಇವಾಗ ಬೇರೆ ಕಂಟ್ರೀಸ್ ಅಲ್ಲಿ ಎಕ್ಸಾಂಪಲ್ ನಮ್ಮ ಕಂಟ್ರಿನೇ ಅಂತ ತಗೊಳ್ಳೋಣ. ಸೊ ಇಂಡಿಯಾದಲ್ಲಿ ಇಲ್ಲಿ ಕೆಲಸ ಮಾಡೋರು ಅಬ್ರಾಡ್ ಹೋಗಿ US ಹೋಗಿ ಕೆಲಸ ಮಾಡಬೇಕು ಅಂದ್ರೆ $1,00,000 ಅವ್ರು ಫಸ್ಟ್ ಪೇ ಮಾಡಬೇಕು. ಆಮೇಲೆ ಅಲ್ಲಿ ಅವ್ರಿಗೆ ವರ್ಕ್ ಸಿಗುತ್ತೆ. ಸೊ H1B ವೀಸಾ ಅಂದ್ರೆ ಕೆಲಸ ಮಾಡೋರು ಪೇ ಮಾಡಲ್ಲ, ಎಂಪ್ಲಾಯರ್. ಎಕ್ಸಾಂಪಲ್, ಒಬ್ಬ ಎಂಪ್ಲಾಯ್ ಇದ್ದಾನೆ, ಒಬ್ಬ TCS ಅವ್ರ ಎನಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಇವಾಗ ಆ ಎಂಪ್ಲಾಯರ್ US ಗೆ ಕಳಿಸ್ಬೇಕು. ಸೊ US ಗೆ ಕಳಿಸ್ಬೇಕಾ ಅದ ಕೆಲಸ ಮಾಡಕ್ಕೆ ಅಂದ್ರೆ ಆ ಎಂಪ್ಲಾಯರ್ ಅಲ್ಲಿರೋ US ಗೌರ್ಮೆಂಟ್ಗೆ $1,00,000 ಪೇ ಮಾಡಬೇಕು. ಅಪ್ರಾಕ್ಸಿಮೇಟ್ಲಿ 88 lakhs to 90 lakhs ವರೆಗೂ ಬರುತ್ತೆ. ಸೊ ಅದಕ್ಕೆ ಮುಂಚೆ ಎಷ್ಟಿತ್ತು ಅಂದ್ರೆ $5,000 - $6,000 ಇತ್ತು. ಅದು 5 - 6 ಲಕ್ಷ ಇತ್ತು. ಸೊ 5 - 6 ಲಕ್ಷ ಇರೋದನ್ನ ಅವರು 88 ಲಕ್ಷದಿಂದ 90 ಲಕ್ಷವರೆಗೂ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಟ್ರಂಪ್ ಅವ್ರಿಗೆ ಬೇರೆ ಕಂಟ್ರೀಸ್ ಅವರು ಬರೋದು ಇಷ್ಟ ಇಲ್ಲ ಅಲ್ಲಿ ಕೆಲಸ ಮಾಡೋದು. ಬಿಕಾಸ್ ಅವರು ಅಲ್ಲಿ ಲೋಕಲ್ ಇರೋ ಜನಕ್ಕೆ ಸಪೋರ್ಟ್ ಮಾಡ್ತಾರೆ, ತುಂಬಾ ಅಲ್ಲಿರೋ ಅಮೆರಿಕನ್ಸ್ಗೆ ಸಪೋರ್ಟ್ ಮಾಡ್ತಾರೆ. ಅವರು ಅಲ್ಲಿ ಕೆಲಸ ಮಾಡ್ಬೇಕು, ಅವ್ರಿಗೆ ಫಸ್ಟ್ ಮೊದಲ ಆದ್ಯತೆ ಇರಬೇಕು ಅಂತಾನೆ ಅವರು ಮಾಡ್ತಾರೆ. ಇದರಲ್ಲಿ ಕ್ಲಿಯರ್ ಕಟ್ ಇದೆ. ಅದರಲ್ಲಿ 60 to 70% ಜನ ಇಂಡಿಯಾದಿಂದಾನೇ ಹೋಗ್ತಾರೆ. ಸೊ ಯಾರ್ಯಾರು ಬಂದು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂ ಅಂತೂ ಅವ್ರಿಗೂ ಇದ್ದೇ ಇರುತ್ತೆ. ಸೊ ಅದಕ್ಕೆ ಈ ಫೀಸ್ ನ ಹೈಕ್ ಮಾಡೋದ್ರಿಂದ ಡೆಫಿನೆಟ್ಲಿ ಜನ ಹೋಗೋದು ಕಡಿಮೆ ಆಗ್ಬಿಡುತ್ತೆ. ಅಂಡ್ ಈ ಫೀಸ್ ಅಪ್ಲಿಕೇಬಲ್ ಎಲ್ಲರಿಗೂ ಅಲ್ಲ, ಓನ್ಲಿ ನ್ಯೂ ಅಪ್ಲಿಕೆಂಟ್ಸ್. ಈ September 19 ಇದಾದ್ಮೇಲೆ ಅಪ್ಲೈ ಮಾಡಿದವ್ರಿಗೆ ಮಾತ್ರ ಅದು ಅಪ್ಲಿಕೇಬಲ್ ಆಗುತ್ತೆ. ಅದಕ್ಕೆ ಮುಂಚೆ ಮಾಡಿದವರು ಅವ್ರು ಆಲ್ರೆಡಿ H1B ವೀಸಾ ಹೋಲ್ಡ್ ಮಾಡೋರು ಇದಕ್ಕೆ ಈ ಕಂಡೀಷನ್ಗೆ ಅವ್ರು ಅಪ್ಲೈ ಆಗಲ್ಲ. ಅವ್ರು ರಿನ್ಯೂವಲ್ ಯಾವ ತರ ರಿನ್ಯೂವಲ್ ಅದೇ ತರ ಮಾಡ್ಕೋಬಹುದು, ಅವ್ರಿಗೆ ತೊಂದರೆ ಇಲ್ಲ. ಬಟ್ ಅದೇ ಯಾರ್ಯಾರು ಆ ಕಂಟ್ರಿಲಿ ಇಲ್ಲ ಅವ್ರಿಗೆ ಮಾತ್ರ ಇದು ವರ್ತಿಸುತ್ತೆ. ಮತ್ತೆ ಅದರಲ್ಲಿ ಇನ್ನೊಂದು ಪಾಯಿಂಟ್ ಏನಂದ್ರೆ, ಇವಾಗ ಸ್ಟೂಡೆಂಟ್ಸ್ ಅಲ್ಲಿ ಏನಾದ್ರು ಆಲ್ರೆಡಿ ಓದ್ತಾ ಇದ್ರೆ ಅವ್ರಿಗೂ ಇದು ಅಪ್ಲೈ ಆಗಲ್ಲ. ಓನ್ಲಿ ಔಟ್ ಆಫ್ US ಯಾರ್ಯಾರು ಇದಾರೋ ಅವ್ರು ಮಾತ್ರ US ಗೆ ಹೋಗ್ಬೇಕು ಅನ್ಕೊಂಡ್ರೆ ಅವ್ರಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. ಅಂಡ್ ಇದು ತುಂಬಾ ಒಂದು ದೊಡ್ಡ ಮೂವ್ ಫ್ರಮ್ US ಗವರ್ಮೆಂಟ್. ಇದರಿಂದ ತುಂಬಾ ಜನ ಕಡಿಮೆ ಆಗುತ್ತೆ, ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತಾರೆ. ತುಂಬಾ ಜನರಿಗೆ ಚಾನ್ಸ್ ಸಿಗಲ್ಲ. ಅಂಡ್ ಎಂಪ್ಲಾಯರ್ಸ್ ಅಷ್ಟಷ್ಟು ಜನನ ಲೈಕ್ ಅಷ್ಟೊಂದು ಅಮೌಂಟ್ ಹಾಕ್ಬಿಟ್ಟು ಕಳ್ಸಕ್ಕೆ ಮುಂದಾಗಲ್ಲ. 10 ಜನ ಹೋಗೋ ಕಡೆ ಒಂದು 2-3 ಈ ತರ ಹೋಗ್ಬೋದು. ಬಟ್ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ. ಇದು ಅನೌನ್ಸ್ ಆದಾಗಿಂದ ವಾಲ್ಮಾರ್ಟ್ ಅನ್ನೋ ಒಂದು ದೊಡ್ಡ ಕಂಪನಿ H1B ವೀಸಾ ವರ್ಕರ್ಸ್ ನ ಹೈರ್ ಮಾಡೋದೇ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದೆ US ಅಲ್ಲಿ. ಸೊ ಇದೇ ಮುಂದಿನ ತರ ಮುಂದೆ ಇನ್ನು ಏನೇನಾಗುತ್ತೆ, ಎಷ್ಟು ಇನ್ನ ಜಾಬ್ಸ್ ಕಟ್ ಆಗ್ತಾವೋ, ಇದರಿಂದ US ಹೋಗೋ ಪರ್ಸೆಂಟೇಜ್ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಸೊ ಎವ್ರಿ ಇಯರ್ 85,000 H1B ವೀಸಾಸ್ ಕಾಲ್ ಆಗುತ್ತೆ. 85,000 ವರ್ಕರ್ ಸೆಲೆಕ್ಟ್ ಆಗ್ತಾರೆ US ಗೆ. ಸೊ ಅದ್ರ ಮೇಲೆ ಅದೇ ಇವಾಗ ಎಷ್ಟು ಆಗ್ತಾರೆ ನೆಕ್ಸ್ಟ್ ಅದನ್ನ ನಾವು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಎಂಪ್ಲಾಯರ್ ಅಷ್ಟಷ್ಟು ದುಡ್ಡು ಖರ್ಚು ಮಾಡ್ಬೇಕು ಒಂದು ಎಂಪ್ಲಾಯಿ ಮೇಲೆ, ಅವ್ರು ರೆಡಿ ಇರಬೇಕು. ಸೊ ಈ 85,000 ಅಪ್ಲಿಕೆಂಟ್ಸ್ ಅಲ್ಲಿ 65 ಔಟ್ ಆಫ್ USA ಯಾರ್ಯಾರು ಅಪ್ಲೈ ಮಾಡ್ತಾರೆ ಅವ್ರಿಗಿರುತ್ತೆ. ಅಂಡ್ 20,000 ಅಲ್ಲಿ ಆಲ್ರೆಡಿ ಯಾರಲ್ಲಿ ಹೈಯರ್ ಎಜುಕೇಶನ್ ಮಾಡಿ ಮಾಸ್ಟರ್ ಡಿಗ್ರಿ ಮಾಡ್ತಿರ್ತಾರಲ್ಲ ಅವ್ರಿಗೆ ಇರುತ್ತೆ H1B ವೀಸಾ. ಸೊ ಇದು ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗುತ್ತೆ H1B ವೀಸಾ ಹುಡ್ಕೋರ್ಗೆ, ಹೊಸದಾಗಿ ಅಪ್ಲೈ ಮಾಡೋರ್ಗೆ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಅದು ನಾವು ಮುಂದೆ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಸೊ ಇದು ಒಂದು September 19 ಅನೌನ್ಸ್ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು October 20th ಒಂದು ಅನೌನ್ಸ್ಮೆಂಟ್ ಬರುತ್ತೆ. ಗ್ರೀನ್ ಕಾರ್ಡ್ ಹೋಲ್ಡರ್ಸ್ ಯಾರು ಅಪ್ಲೈ ಮಾಡ್ತಾರೋ ಅದಕ್ಕೆ ಸಿವಿಕ್ ಟೆಸ್ಟ್ ಅಂತ ಒಂದು ಬರುತ್ತೆ. ಆ ಸಿವಿಕ್ ಟೆಸ್ಟ್ ನ ಇವರು ಟಫ್ ಮಾಡ್ಬಿಡ್ತಾರೆ. ಸೊ ಮೊದಲು ಆ ಸಿವಿಕ್ ಟೆಸ್ಟ್ ಹೆಂಗಿತ್ತು ಅಂದ್ರೆ, ಔಟ್ ಆಫ್ 100 ಕ್ವಶನ್ಸ್ ರ್ಯಾಂಡಮ್ ಆಗಿ 10 ಕ್ವಶನ್ಸ್ ಪೂಲ್ ಮಾಡಿಬಿಟ್ಟು ಆಫೀಸರ್ ಅಪ್ಲಿಕೆಂಟ್ಸ್ ನ ಕೇಳ್ತಾರೆ. ಅದರಲ್ಲಿ 6 ಕ್ವಶನ್ಸ್ ಕರೆಕ್ಟ್ ಆಗಿದ್ರೆ ಸಾಕು ಅನ್ನಂಗಿತ್ತು. ಬಟ್ ಅದನ್ನು ಇವರು ಚೇಂಜ್ ಮಾಡಿದ್ದಾರೆ. 100 ಕ್ವಶನ್ಸ್ ಇಂದ 128 ಮಾಡಿದ್ದಾರೆ. ಅದರಲ್ಲಿ ರ್ಯಾಂಡಮ್ 20 ಕ್ವಶನ್ಸ್ ನ ಪಿಕ್ ಮಾಡಿ ಅಟ್ಲೀಸ್ಟ್ 12 ಕ್ವಶನ್ಸ್ ಕರೆಕ್ಟ್ ಇರಬೇಕು ಅದರಲ್ಲಿ.
ಅಂಡ್ ಅದರಲ್ಲಿ ಈ ಸಿವಿಕ್ ಟೆಸ್ಟ್ ಆಗುತ್ತೆ, ಆಮೇಲೆ ಇಂಗ್ಲಿಷ್ ಟೆಸ್ಟ್ ಕೂಡ ಆಗುತ್ತೆ. ಇವೆರಡರಲ್ಲಿ ಪಾಸ್ ಆದ್ರೇನೆ ಅವರು ಕೊಡ್ತಾರೆ. ಅಂಡ್ 2 times ಎಲಿಜಿಬಿಲಿಟಿ ಇರುತ್ತೆ ಆ ಎಕ್ಸಾಮ್ಸ್ಗೆ. 2 times ಫೇಲ್ ಆದ್ರೆ ಅದು ಡಿನೈ ಆಗುತ್ತೆ, ಮತ್ತೆ ರೀಅಪ್ಲೈ ಮಾಡಬೇಕಾಗುತ್ತೆ. ಸೊ ಒಂದು ಸಿವಿಕ್ ಟೆಸ್ಟ್ ಅಲ್ಲೇ ಫೇಲ್ ಆದ್ರೆ ಸಿವಿಲ್ ಟೆಸ್ಟ್ ಮತ್ತೆ ರೀಶೆಡ್ಯೂಲ್ ಇರುತ್ತೆ ವಿತ್ ಇನ್ 60 to 90 days. ಇಂಗ್ಲಿಷ್ ಅಲ್ಲಿ ಫೇಲ್ ಆದ್ರೆ ಇಂಗ್ಲಿಷ್ ಮಾತ್ರನೇ ಮತ್ತೆ ರೀಶೆಡ್ಯೂಲ್ ಆಗುತ್ತೆ 60 to 90 days. ಸೊ ಅದ್ರಲ್ಲಿ ಆ ಎರಡರಲ್ಲೂ 2 times ಅಲ್ಲೂ ಅವ್ರು ಫೇಲ್ ಆದ್ರೆ ಮತ್ತೆ ರೀಅಪ್ಲೈ ಮಾಡ್ಬೇಕಾಗುತ್ತೆ. ಸೊ ಇದನ್ನು ಅವರು ತುಂಬಾ ಸ್ಟ್ರಾಂಗ್ ಆಗಿ ಅಂಡ್ ತುಂಬಾ ಟಫ್ ಮಾಡಿಬಿಟ್ಟಿದ್ದಾರೆ. ಮೊದಲು ಈಸಿ ಇತ್ತಂತೆ ಕ್ವಶನ್ಸ್ ಕೂಡ, ಇವಾಗ ಕ್ವಶನ್ಸ್ ತುಂಬಾ ಟಫ್ ಆಗಿ, ತುಂಬಾ ಇನ್ ಡೀಪ್ ಆಗಿ ಅಲ್ಲಿರೋ US ಗವರ್ಮೆಂಟ್ ಬಗ್ಗೆ, ಆ ಹಿಸ್ಟ್ರಿ ಬಗ್ಗೆ ಎಲ್ಲ ಡೀಪ್ ಆಗಿ ಕೇಳಕ್ಕೆ ಶುರು ಮಾಡಿದ್ದಾರೆ ಅಂತಾನೆ ಒಂದು ಈ ತರ ಡಿಸಿಷನ್ ಕೂಡ ಅವರು ತಗೊಂಡಿದ್ದಾರೆ. ಅದು October 20ಗೆ ಅನೌನ್ಸ್ ಕೂಡ ಮಾಡಿದ್ದಾರೆ. ಅದರಲ್ಲಿ ಇನ್ನೊಂದು ಚೇಂಜಸ್ ಏನಂದ್ರೆ, ಆಲ್ರೆಡಿ ಯಾರ್ಯಾರಿಗೆ US ಸಿಟಿಜನ್ಶಿಪ್ ಇದೆಯೋ ಅವರು ಇವಾಗ ದೇಶ ಬಿಟ್ಟು ಹೋಗಕ್ಕೆ, ಅವ್ರ ಬೇರೆ ದೇಶದಿಂದ ಇಲ್ಲಿ ಬರ್ತಾ ಇದ್ರೆ ಅವ್ರಿಗೂ ಇವಾಗ ಒಂದು ಬಾರ್ಡರ್ ಚೆಕ್ ತರ ಏರ್ಪೋರ್ಟ್ ಅಲ್ಲಿ ಅವ್ರದ್ದೊಂದು ಫೋಟೋಗ್ರಫಿ ಕಂಪಲ್ಸರಿ ಅವ್ರು ತಕ್ಕೋಬೇಕು. ಫೋಟೋಗ್ರಫಿ ಟೆಸ್ಟ್, ಅದೊಂದು ವೆರಿಫಿಕೇಶನ್ ತರ. ಇವರು ಹೋಗ್ತಾ ಇದ್ದಾರೆ, ಸಿಟಿಜನ್ಶಿಪ್ ಇದೆ ಬಟ್ ಇವ್ರು ಹೋಗ್ತಾ ಇದ್ದಾರೆ ಮತ್ತೆ ಬರ್ತಾ ಇದ್ದಾರೆ ಅದೇ ವ್ಯಕ್ತಿನ ಅಂತ, ಈ ತರ ವೆರಿಫಿಕೇಶನ್ ಕೂಡ ಅಲ್ಲಿ ಆಡ್ ಮಾಡಿದ್ದಾರೆ. ಸೊ ಇದರಿಂದ ಬಾರ್ಡರ್ ಸೆಕ್ಯೂರಿಟಿ ಆಗ್ಲಿ, ಲೈಕ್ ಯಾರು ಬೇಕಾದ್ರೂ ಬರೋದು ಹೋಗೋದು ಈ ತರ ಆಗ್ಬಾರ್ದು ಅಂತ ಹೇಳಿ ತುಂಬಾ ಹೆಚ್ಚಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ ಟ್ರಂಪ್ ಅವರು. ಸೊ ಇದು 2ನೇ ಅನೌನ್ಸ್ಮೆಂಟ್ ಆಗುತ್ತೆ. ಸೊ ಇವಾಗ 3ನೇ ಅನೌನ್ಸ್ಮೆಂಟ್ ಬಂದ್ಬಿಟ್ಟು ಇದೊಂದು ವರ್ಕ್ ಪರ್ಮಿಟ್, ಇದರ ಹೆಸರು EAD ಅಂತ. EAD ಲೈಕ್ ಎಂಪ್ಲಾಯ್ಮೆಂಟ್ ಆಥರೈಸೇಷನ್ ಡಾಕ್ಯುಮೆಂಟ್. ಇದು ಮೊದ್ಲು ಹೆಂಗಿತ್ತು ಅಂದ್ರೆ, ಒಂದು H1B ವೀಸಾ ಹೋಲ್ಡರ್ ಇದ್ದಾರೆ ಅನ್ಕೊಳ್ಳಿ, ಗಂಡ ಇದ್ದಾನೆ, ಹೆಂಡತಿ ಆ ನನ್ನ ಗಂಡ ಅಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತೇಳಿ ಇಲ್ಲಿಂದ ಅಲ್ಲಿಗೆ ಹೋಗ್ಬೋದಿತ್ತು. ಅವ್ರಿಗೆ H4 ವೀಸಾನ ಕೊಡ್ತಾರೆ. ಸೊ ಅವರು ಈ EAD ಕಾರ್ಡ್ ನ ತಗೊಂಡು ಅಪ್ಲೈ ಮಾಡ್ಬಿಟ್ಟು ಅಲ್ಲಿ ಕೆಲಸ ಮಾಡಕ್ಕೆ ಅವ್ರಿಗೆ ಪರ್ಮಿಟ್ ಕೊಡ್ತಿತ್ತು. ಅದು ಏನಾಗ್ತಿತ್ತು ಅಂದ್ರೆ, ಈ ಒಂದು ಎಕ್ಸ್ಪೈರಿ ಡೇಟ್ ಅಂತಾನು ಇರುತ್ತೆ ಅದಕ್ಕೆ. ಆ ಎಕ್ಸ್ಪೈರಿ ಡೇಟ್ ಮುಂಚೆನೆ ನಾವು ಅಪ್ಲೈ ಮಾಡಿದ್ರೆ ಅದು ರಿನಿವಲ್ ಆಗೋದು. ಆ ರಿನಿವಲ್ ಆಗದೆ ಇದ್ರು 6 month ಎಕ್ಸ್ಟೆನ್ಷನ್ ಅಂತ ಬರೋದು. 6 month ಎಕ್ಸ್ಟೆನ್ಷನ್ ಅಲ್ಲಿ ಅವ್ರು ಕೆಲಸ ಮಾಡ್ಕೋಬಹುದು, ಆಮೇಲೆ ರಿನಿವಲ್ ಕೂಡ ಅದು ಆಗ್ತಾ ಇತ್ತು. ಬಟ್ ಇವಾಗ ಅದನ್ನು ಅವರು ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಸೊ ಏನಂದ್ರೆ, ಎಂಡ್ ಆಫ್ ಆಟೋ ಎಕ್ಸ್ಟೆನ್ಷನ್ ಆಫ್ EADs, ಎಂಪ್ಲಾಯ್ಮೆಂಟ್ ಆಥರೈಸೇಷನ್ ಆಫ್ ಡಾಕ್ಯುಮೆಂಟ್ಸ್. ಸೊ ಈ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಅವ್ರಿಗೆ ವರ್ಕ್ ಮಾಡಕ್ಕೆ ಆಗಲ್ಲ. ಸೊ ಇದಕ್ಕೆ ತುಂಬಾ ಜನ ಇಂಪ್ಯಾಕ್ಟ್ ಆಗ್ತಾ ಇದ್ದಾರೆ. ಅದು ಯಾರಂತ ನಾನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. H4 ವೀಸಾಸ್, L2 ವೀಸಾಸ್ ಅಂಡ್ F1 ವೀಸಾ, ಸ್ಟೂಡೆಂಟ್ ವೀಸಾ, ಹೂ ಇಸ್ ವರ್ಕಿಂಗ್ ಆನ್ OPT, ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಆಮೇಲೆ ಅಸೈಲಮ್ ವರ್ಕರ್ಸ್ ಅಂತ, ಇವರು 4 ಜನ ಇಂಪ್ಯಾಕ್ಟ್ ಆಗ್ತಾ ಇದ್ದಾರೆ. ಸೊ 1 by 1 ನಾನು ಹೇಳ್ತೀನಿ. ಇವಾಗ H4 ವೀಸಾ ಅಂದ್ರೆ ಯಾರು ಅಂದ್ರೆ, H1B ವೀಸಾ ಗಂಡ ಅಲ್ಲಿ ಹೋಲ್ಡ್ ಮಾಡ್ತಾ ಇದ್ದಾರೆ. ಸೊ ಸ್ಪೌಸ್, ಅವ್ರ ಹೆಂಡತಿ ಆಗ್ಲಿ ಗಂಡ ಆಗ್ಲಿ ಯಾರೇ ಆಗ್ಲಿ ಅಲ್ಲಿ ಹೋದ್ರೆ ಅವ್ರಿಗೆ H4 ವೀಸಾ ಕೊಡ್ತಾರೆ. ಅದ್ರ ಮೇಲೆ ಅವರು EAD ಗೆ ಅಪ್ಲೈ ಮಾಡ್ತಾರೆ, ದಟ್ ಇಸ್ ಎಂಪ್ಲಾಯ್ಮೆಂಟ್ ಆಥರೈಸೇಷನ್ ಡಾಕ್ಯುಮೆಂಟ್ಸ್. ಅದು ಬಂದ್ಮೇಲೆ ಅಲ್ಲಿ ಯಾವ್ದೋ ಒಂದು ಕೆಲಸ ಮಾಡ್ಕೊಂಡು ಹುಡ್ಕೋಬಹುದು. ಸೊ ಅದು ರಿನಿವಲ್ ಇನ್ನು ಆಗಲ್ಲ, ಆಟೋಮೆಟಿಕಲಿ ಸ್ಟಾಪ್ ಆಗುತ್ತೆ ಇಮಿಡಿಯೇಟ್ಲಿ. ರಿನಿವಲ್ ಆಗಕ್ಕೆ 6 to 10 months ಟೈಮ್ ತಗೊಳುತ್ತಂತೆ ಇನ್ಮೇಲೆ. ಸೊ ದಟ್ ಅವಾಗ ಎಂಪ್ಲಾಯ್ಮೆಂಟ್ ಗ್ಯಾಪ್ ಬರುತ್ತೆ, ಅವ್ರಿಗೆ ಜಾಬ್ ಹುಡ್ಕೋದು, ಜಾಬ್ ಮತ್ತೆ ಸಿಗಲ್ಲ. ಯಾಕಂದ್ರೆ ಅದು ಮತ್ತೆ ರಿನಿವಲ್ ಆಗೋವರೆಗೂ ಅಲ್ಲಿ ಯಾರು ಪರ್ಮಿಷನ್ ಇರಲ್ಲ ಜಾಬ್ ಮಾಡಕ್ಕೆ. ಸೊ ಅದೊಂದು ಮೂವ್ ಆಗಿದೆ. ಸೊ ಈ H4 ವೀಸಾ ಅಂದ್ರೆ ಡಿಪೆಂಡೆಂಟ್ ಆಫ್ H1 ವೀಸಾಸ್. ಈ L2 ವರ್ಕರ್ಸ್ ಯಾರು ಅಂದ್ರೆ L1 ವರ್ಕರ್ಸ್. ಸೊ L1 ವರ್ಕರ್ಸ್ ಬಗ್ಗೆ ನಾನು ಹೇಳ್ಬಿಡ್ತೀನಿ. L1 ವೀಸಾ ಅಂದ್ರೆ ಏನು ಅಂದ್ರೆ, ಸೊ L1 ಲೈಕ್ ಒಂದು ಸಿಂಗಲ್ ಕಂಪನಿ ಇಂಡಿಯಾದಲ್ಲೂ ವರ್ಕ್ ಮಾಡುತ್ತೆ, US ಅಲ್ಲೂ ವರ್ಕ್ ಮಾಡುತ್ತೆ. ಸೊ 2 ಕಂಪನಿ ಇಲ್ಲಿರೋ ಒಬ್ಬ ವ್ಯಕ್ತಿನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಕ್ಕೆ L1 ವೀಸಾ ಕೊಟ್ಟು ಕಳಿಸ್ತಾರೆ. ಸೊ ಅವ್ರ ಸ್ಪೌಸ್ ನ L2 ವೀಸಾ ಕೊಡ್ತಾರೆ. ಸೊ ಅವ್ರು ಕೂಡ ಅದು EAD ನ ಅಪ್ಲೈ ಮಾಡಿಬಿಟ್ಟು ಎಂಪ್ಲಾಯ್ ಆಥರೈಸೇಷನ್ ಡಾಕ್ಯುಮೆಂಟ್ ನ ಆ ವರ್ಕ್ ಪರ್ಮಿಟ್ ಬಂದ್ಮೇಲೆ ಅವರು ಅಲ್ಲಿ ವರ್ಕ್ ಮಾಡ್ಬೋದು. ಸೊ ಇವಾಗ ಅವರು ಕೂಡ ಅಫೆಕ್ಟ್ ಆಗಿದ್ದಾರೆ, ಅವ್ರಿಗೂ ಇಮಿಡಿಯೇಟ್ ರಿನಿವಲ್ ಸಿಗಲ್ಲ. ಅವರು 6 to 8 months ಆರ್ 10 months ಕೂಡ ಆಗ್ಬೋದು. ಇಲ್ಲಿ ರೀವೆರಿಫಿಕೇಶನ್ ಮತ್ತೆ ಇವರು ಎಕ್ಸ್ಟ್ರಾ ವೆರಿಫೈ ಮಾಡ್ತಾ ಇದ್ದಾರೆ, ಇವರು ಕರೆಕ್ಟ್ ಏನಾ, ಇವರು ಮತ್ತೆ ಕೆಲ್ಸಕ್ಕೆ ಎಲಿಜಿಬಲ್ ಇದ್ದಾರಾ ಅಂತ. ಈ ತರ ಎಲ್ಲ ರೀವೆರಿಫಿಕೇಶನ್ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡಿ ಆಮೇಲೆ ಮತ್ತೆ ಅವರು ಆ ಪರ್ಮಿಷನ್ ಕೊಡೋವರೆಗೂ ಅವರು ಕೆಲಸ ಮಾಡಂಗೆ ಇಲ್ಲ. ಸೊ ಇದು ಎರಡನೇವರು H4 and L2. ಅಂಡ್ ನಾವು ಕಮಿಂಗ್ ಟು F1 ವೀಸಾಸ್. ಸೊ F1 ಅಂದ್ರೆ ಸ್ಟೂಡೆಂಟ್ ವೀಸಾಸ್. ಇಲ್ಲಿಂದ ಹೋಗ್ಬಿಟ್ಟು ಅಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಸೊ ಇಲ್ಲಿ F1 ಸ್ಟೂಡೆಂಟ್ಸ್ಗೆ OPT ಅನ್ನೋದೊಂದು ಬರುತ್ತೆ. ಏನಂದ್ರೆ ಅದು ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂತ. ಇದನ್ನ ಅವರು ಸ್ಟಡಿ ಮಾಡ್ತಾನು ತಗೋಬಹುದು, ಸ್ಟಡೀಸ್ ಆದ್ಮೇಲೂ ತಗೋಬಹುದು. ಸೊ ಲೈಕ್ ಅದು
ಪ್ರೀ ಒ ಪಿ ಟಿ ಅಂಡ್ ಪೋಸ್ಟ್ ಒ ಪಿ ಟಿ ಅಂತ ಬರುತ್ತೆ. ಸೊ ಪ್ರೀ ಒ ಪಿ ಟಿಯಲ್ಲಿ ಅವರು ಒಂದು 6 ಮಂತ್ಸ್ ಕೆಲಸ ಮಾಡಿಬಿಟ್ಟು ಆಫ್ಟರ್ ಗ್ರಾಜುಯೇಷನ್ ಆದ್ಮೇಲೆ ಮತ್ತೆ ಒಂದು 6 ಮಂತ್ ಕಂಪ್ಲೀಟ್ ಮಾಡ್ಬೋದು. ಅಂಡ್ ಇದರಲ್ಲಿ ಇನ್ನೂ 2 ಟೈಪ್ಸ್ ಬರುತ್ತೆ, ಸ್ಟೆಮ್ ಅಂಡ್ ನಾನ್ ಸ್ಟೆಮ್ ಅಂತ. ಸೊ ಸ್ಟೆಮ್ ಅಂದ್ರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್. ಸೊ ಇದ್ರಲ್ಲಿ ಬರೋರಿಗೆ ಒಂದು ರೋಲು, ನಾನ್ ಸ್ಟೆಮ್ ಅವ್ರಿಗೆ ಇನ್ನೊಂದು ರೋಲು. ನಾನ್ ಸ್ಟೆಮ್ ಅಂದ್ರೆ ಎಕ್ಸಾಂಪಲ್ MBA ಅಂತ ಇಟ್ಕೊಳ್ಳಿ. ಇವ್ರಿಗೆ ಆಫ್ಟರ್ ಕೋರ್ಸ್ ಕಂಪ್ಲೀಷನ್ 12 ಮಂತ್ಸ್ ಮಾತ್ರ ಟೈಮ್ ಇರುತ್ತೆ. ಆ 12 ಮಂತ್ಸ್ ಅಲ್ಲಿ ಇವರು H1B ವೀಸಾ ಸ್ಪಾನ್ಸರ್ನ ಹುಡುಕೊಂಡು ಇವರು ಕೆಲಸ ತಗೋಬೇಕಾಗುತ್ತೆ, ಇಲ್ಲಾಂದ್ರೆ ಇವ್ರಿಗೆ ಕೆಲಸ ಇರಲ್ಲ, ವಾಪಸ್ ಬರ್ಬೇಕಾಗುತ್ತೆ ಇವರು ಅವ್ರ ದೇಶಕ್ಕೆ. ಸೊ ಈ ಸ್ಟೆಮ್ ಅಲ್ಲಿ ಇರೋರಿಗೆ 12 ಮಂತ್ಸ್ ಎಕ್ಸ್ಟೆನ್ಷನ್ ಇರುತ್ತೆ. 12 ಮಂತ್ಸ್ ಆಲ್ರೆಡಿ ಇರುತ್ತೆ ಅವ್ರಿಗೆ ಅಲ್ಲಿ ಕೆಲಸ ಮಾಡಕ್ಕೆ. ಬಟ್ ಅದಾದ್ಮೇಲೆ ಕೂಡ ಇವರು 24 ಮಂತ್ಸ್ ನ ಎಕ್ಸ್ಟೆನ್ಷನ್ ಮಾಡ್ಕೋಬಹುದು ಇವರಲ್ಲಿ. ಸೊ ಟೋಟಲ್ 36 ಮಂತ್ಸ್ ಇವ್ರಿಗೆ ಎಲಿಜಿಬಿಲಿಟಿ ಇರುತ್ತೆ ಅಲ್ಲಿ ಕೆಲಸ ಮಾಡ್ಕೊಂಡು H1B ವೀಸಾ ಅವರನ್ನ ಸ್ಪಾನ್ಸರ್ನ ಹುಡುಕಿ ಅಲ್ಲಿ ಕೆಲಸ ಮಾಡ್ಕೊಳ್ಳಕ್ಕೆ. ಸೊ ಇವಾಗ ಇವರೆಲ್ಲ ಇಂಪ್ಯಾಕ್ಟ್ ಆಗ್ತಾರೆ. ಸೊ ಇವ್ರಿಗೆಲ್ಲರಿಗೆ ಇವರೆಲ್ಲರಿಗೆ ಅದು ಆಥರೈಸೇಷನ್ ಡಾಕ್ಯುಮೆಂಟ್ ಕಾರ್ಡ್ ಅಂತ ಇರುತ್ತೆ, ಎಂಪ್ಲಾಯ್ ಆಥರೈಸೇಷನ್ ಡಾಕ್ಯುಮೆಂಟ್ ಕಾರ್ಡ್. ಬಟ್ ಇವ್ರಿಗೆ ರಿನಿವಲ್ ಆಗಲ್ಲ ಇನ್ಮೇಲೆ. ಸೊ ಇವರೆಲ್ಲರಿಗೆ ಇಂಪ್ಯಾಕ್ಟ್ ಆಗುತ್ತೆ. ಈ ರಿನಿವಲ್ ಆಗದೆ ಇರೋದ್ರಿಂದ ಅವ್ರಿಗೆ ಕೆಲಸಗಳು ಇರಲ್ಲ, ಮಾಡೋ ಕೆಲಸ ಇರಲ್ಲ. ಸೊ ಅವರು ಕೆಲವರು ಅಲ್ಲೇ ಕಾಯ್ತಾ ಇರ್ತಾರೆ, ಅವ್ರ ಕೆಲವರು ಅವ್ರ ಕಂಟ್ರೀಸ್ ಕೂಡ ಅವ್ರು ಬರ್ತಾರೆ. ಇನ್ನು ಲಾಸ್ಟ್ನೇ ಅವ್ರು ಬರೋರು ಅಸೈಲಂಪ್ ಅಂತ. ಅಸೈಲಂಪ್ ಅವರು ಏನಂದ್ರೆ ಇವರು ಲೈಕ್ ಕೆಲವರು ಜನರು ದೇಶ ಬಿಟ್ಟು ಓಡಿ ಹೋಗ್ತಾರೆ, ಅಸೈಲಂ ವರ್ಕರ್ಸ್. ಸೊ ಇವರು ದೇಶ ಬಿಟ್ಟು ಓಡೋಗ್ತಾರೆ. ದೇಶ ಬಿಟ್ಟು ಓಡೋಗೋದಂದ್ರೆ ಬೇರೆ US ಹೋಗ್ಬಿಟ್ಟು ಅಲ್ಲಿ ಅವರು ಸೇಫ್ಟಿ ಕೇಳ್ತಾರೆ. ನನ್ನ ದೇಶದಿಂದ ನನಗೆ ಥ್ರೆಟ್ ಇದೆ, ಸೊ ನನ್ನ ಇಲ್ಲೇ ಇರಕ್ ಬಿಡಿ ದಯವಿಟ್ಟು, ನಾನು ಮತ್ತೆ ನನ್ನ ದೇಶಕ್ಕೆ ಹೋದ್ರೆ ನನ್ನ ಸಾಯಿಸ್ಬಿಡ್ತಾರೆ ಇವರು. ಸೊ ಈ ತರ ನನಗೆ ಥ್ರೆಟ್ ಇರೋದ್ರಿಂದ ನಾನು ಈ ಕಂಟ್ರಿಲಿ ನನಗೆ ಪರ್ಮಿಷನ್ ಬೇಕು ಅಂದ್ರೆ ಅವ್ರಿಗೆ ಅಸೈಲಂ ವರ್ಕರ್ಸ್ ಅಂತ ಅವ್ರು ಒಂದು ವೀಸಾ ಕೊಡ್ತಾರೆ. ಅವ್ರಿಗೆ ಕೂಡ EAD ಡಾಕ್ಯುಮೆಂಟ್ ವರ್ಕ್ ಪರ್ಮಿಟ್ ಕೊಡ್ತಾರೆ, ಎಂಪ್ಲಾಯ್ಮೆಂಟ್ ಆಥರೈಸೇಷನ್ ಡಾಕ್ಯುಮೆಂಟ್ ಅಂತ ಹೇಳಿ. ಸೊ ಅವ್ರಿಗೆ ಕೂಡ ಇವಾಗ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅವರು ಕೂಡ ವೇಟ್ ಮಾಡಲೇಬೇಕಾಗುತ್ತೆ 8 to 10 months, 6 to 8 months ಅಂತಿದ್ದಾರೆ, ಅವ್ರು 8 to 10 months ಕೂಡ ಅಂತಿದ್ದಾರೆ. ಸೊ ಅಷ್ಟು ದಿನ ಇರೋದ್ರಿಂದ ಇವಾಗ ಡೆಫಿನೆಟ್ಲಿ ಅನ್ಎಂಪ್ಲಾಯ್ಮೆಂಟ್ ಅಂತೂ ಅಲ್ಲಿ ಹಾಗೆ ಆಗುತ್ತೆ. ಅನ್ಎಂಪ್ಲಾಯ್ಮೆಂಟ್ ಫಾರ್ ವೀಸಾಸ್ ಲೈಕ್ ಅವ್ರ ಸಿಟಿಜನ್ಶಿಪ್ ಅವ್ರಿಗಲ್ಲ, ಅದು ಲೈಕ್ ಯಾರ್ಯಾರು ಇಲ್ಲಿಂದ ಕೆಲ್ಸಕ್ಕೆ ಹೋಗ್ತಿದ್ರೆ ಅವರಿಗೆ ಮಾತ್ರ ಅದು ಅನ್ವಯ ಆಗುತ್ತೆ. ಸೊ ದೀಸ್ ಆರ್ ದ 3 ಮೇಜರ್ ಥಿಂಗ್ಸ್ ಲಾಸ್ಟ್ 2 months ಅಲ್ಲಿ. ಒಂದು $1 lakh ಫೀಸ್ ಹೈಕ್ ಫಾರ್ H1B ವೀಸಾ, ಗ್ರೀನ್ ಕಾರ್ಡ್ಗೆ ಏನೋ ಸಿವಿಕ್ ಟೆಸ್ಟ್ ಟಫ್ ಮಾಡಿದ್ದಾರೆ, ಆಮೇಲೆ ಎಂಡ್ ಆಫ್ ಆಟೋಮೆಟಿಕ್ ಎಕ್ಸ್ಟೆನ್ಷನ್ ಆಫ್ ಎಂಪ್ಲಾಯಿ ಆಥರೈಸೇಷನ್ ಡಾಕ್ಯುಮೆಂಟ್ಸ್. ಸೊ ಈ 3ರಿಂದ ಇಂಡಿಯನ್ಸ್ಗೆ ತುಂಬಾ ಅಂದ್ರೆ ಒಂಥರ ಕಷ್ಟನೇ ಅಂತಾನೆ ಹೇಳ್ಕೋಬಹುದು. ಯಾಕಂದ್ರೆ ತುಂಬಾ ಜನ H1B ವೀಸಾ ಕೆಲಸ ಮಾಡೋರು ಅಲ್ಲಿ H4 ವೀಸಾ ತಗೊಂಡು ಕೆಲಸ ಮಾಡ್ತಿರ್ತಾರೆ. ಇವಾಗ ಅವ್ರಿಗೆ ಕೆಲ್ಸಕ್ಕೆ ಪೆಟ್ಟಾಗುತ್ತೆ. ಅಂಡ್ ಇಲ್ಲಿಂದ H1B ವೀಸಾ ಮೇಲೆ ಹೋಗೋರಿಗೆ ಎಂಪ್ಲಾಯರ್ಸ್ ಒಂದು 100 ಜನನ ಕಳ್ಸೋಣ ಅನ್ಕೊಂಡ್ರೆ ಅದು ಒಂದು 10-20ಕ್ಕೂ ಬರ್ಬೋದು. ಸೊ ಆ ತರದಿಂದ ಎಷ್ಟೋ ಡ್ರೀಮ್ಸ್ ಇರ್ತವೆ ಅಲ್ಲೋ ಕೆಲಸ ಮಾಡ್ಬೇಕು ಅಂತ, ಅದೆಲ್ಲಾನು ಇವಾಗ ಇನ್ಮೇಲೆ ಕಷ್ಟ ಆಗೋಗುತ್ತೆ. ಆಮೇಲೆ ಗ್ರೀನ್ ಕಾರ್ಡ್ ಹೋಲ್ಡರ್ಸ್ ಕೂಡ ತುಂಬಾ ಸ್ಟಡಿ ಮಾಡಿ ಹೋಗ್ಬೇಕಾಗತ್ತೆ ಗ್ರೀನ್ ಕಾರ್ಡ್ಗೋಸ್ಕರ, ಲೈಕ್ ಪರ್ಮನೆಂಟ್ ಸಿಟಿಜನ್ಶಿಪ್ US ಸಿಟಿಜನ್ಶಿಪ್ಗೋಸ್ಕರ. ಸೊ ಇದೆಲ್ಲ ಮೇಜರ್ ಚೇಂಜಸ್ ಡೊನಾಲ್ಡ್ ಟ್ರಂಪ್ ಅವರು ಬಂದ್ಮೇಲೆ ಆಗಿದೆ. ಸೊ ಅವರು ಅವರ ಕಂಟ್ರಿ ಡೆವಲಪ್ಮೆಂಟ್ಗೋಸ್ಕರನೇ ಇದೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ನಮ್ಮವ್ರು ಇರಬೇಕು, ನಮ್ಗೆ ಕೆಲಸ ಇರಬೇಕು, ಅಂಡ್ ಬೇರೆಯವರು ಅನ್ಆಥರೈಸ್ಡ್ ಪರ್ಸನ್ಸ್ ಇಲ್ಲಿ ಬಂದು ಮಾಡಬಾರ್ದು ಅನ್ನೋದು ಅವರ ಮುಖ್ಯ ಉದ್ದೇಶ ಆಗುತ್ತೆ. ಒಂಥರ ಅವ್ರದ್ದು ಕರೆಕ್ಟ್ ಇದೆ. ಇದೇ ತರ ರೂಲ್ಸ್ ಎಲ್ಲ ಕಂಟ್ರೀಸ್ ಅಲ್ಲಿನೂ ಇರಬೇಕು. ಯಾಕಂದ್ರೆ ಅವರು ಲೋಕಲೈಟ್ಸ್ಗೆ ಫಸ್ಟ್ ಕೆಲಸ ಕೊಡ್ಬೇಕು ಅನ್ನೋದು ಇಟ್ಸ್ ಕರೆಕ್ಟ್, ಇದ್ರಲ್ಲಿ ಏನು ತಪ್ಪಿಲ್ಲ. ಅಂಡ್ ನಮ್ಮ ಇಂಡಿಯಾದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಈ ತರ ರೂಲ್ಸ್ ಬರಬೇಕು. ಯಾರು ಬೇಕೋ ಅವ್ರು ಇಲ್ಲಿ ಬಂದು ನುಗ್ಗಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಕೂಡ ಬಾಂಗ್ಲಾದೇಶ್ ಅವರು, ನೇಪಾಳ ಅವರು, ಅವರೆಲ್ಲ ಈ ತರ ಅನ್ಆಥರೈಸ್ಡ್ ಆಗಿ ಬಂದು ಇಲ್ಲಿ ನೆಲೆಸಿದ್ದಾರೆ. ಅವ್ರಿಗೆ ಕೂಡ ಎಲ್ಲ ವೆರಿಫಿಕೇಶನ್ ಆಗಿ ಕರೆಕ್ಟ್ ಆಗಿ ಬಂದು ನ್ಯಾಯಬದ್ಧವಾಗಿ ಬಂದು ಕೆಲಸ ಮಾಡಿ ಇರಬೇಕೆ ಹೊರತು ಯಾರು ಬೇಕೋ ಅವ್ರು ಬಂದು ಹೋಗ್ಲಾರ್ದಂಗೆ. ಮುಂದಿನ ದಿನಗಳಲ್ಲಿ ನಮ್ಮ ಗೌರ್ಮೆಂಟ್ ಕೂಡ ಆ ಥರ ರೂಲ್ಸ್ ತರಲಿ ಅಂತಾನೆ ನಾನು ಹೇಳ್ತೀನಿ. ಅಂಡ್ ಮೋದಿ ಲೈಕ್ ಡೊನಾಲ್ಡ್ ಟ್ರಂಪ್ ಅವರು ಮಾಡಿದ್ದು ತುಂಬಾ ಹೈ, ಒಂದೇ ಸರಿ $6,000 ಇರೋದು $1,00,000 ಮಾಡೋದು ತುಂಬಾ ಹೈ. ಇದು ಅವರು ಕೇರ್ ಮಾಡಲ್ಲ, ಯಾಕಂದ್ರೆ ದೇ ಆರ್ ಆಲ್ರೆಡಿ ಡೆವಲಪ್ಡ್ ಕಂಟ್ರಿ ಅಲ್ವಾ. ಸೊ ಅವ್ರಿಗೆ ಇದೆಲ್ಲ ದೊಡ್ಡ ವಿಷಯ ಅಲ್ಲ, ನಮ್ಮಿಂದ ಏನೋ ದುಡ್ಡು ಬೇಕು ಅಂತ ಅವ್ರಿಗೇನು ಇರಲ್ಲ. ಸೊ ಇದು ಫ್ರೆಂಡ್ಸ್ ಇವತ್ತಿನ ಟಾಪಿಕ್. ಸೊ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಕೊಂತೀನಿ, ನಿಮ್ಗೆ ಇಷ್ಟ ಆಯ್ತು ಅಂತಾನು ಅನ್ಕೊಂತೀನಿ. ಸೊ ನನ್ನ ವಿಡಿಯೋ ಕೊನೆವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಂದು ಚಿಕ್ಕ ರಿಕ್ವೆಸ್ಟ್ ಏನಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನೆಲ್ನ, ಒಂದು ಚಿಕ್ಕ ಸಪೋರ್ಟ್ ಇರಲಿ ನಿಮ್ಮ ಕಡೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು.